ನಮಸ್ಕಾರ ವೀಕ್ಷಕರೇ, ಕೋಸ್ಟಲ್ ಹಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ ಪೂಜಾರಿ. ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲಿದ್ದೀವಿ, ಯಾವ ಒಂದು ಸ್ಥಳದಲ್ಲಿದ್ದೀವಿ ಅಂತ ನೀವು ಅಂದ್ಕೊಳ್ತಾ ಇರೋದಾದರೆ, ಮಂಗಳೂರಲ್ಲಿ ಏನುಂಟು ಏನಿಲ್ಲ, ಅದರಲ್ಲೂ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಕೊಟ್ಟಿರುವಂತಹ ಮಹತ್ವ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿಯೇ ಅಲೋಷಿಯಸ್ ಕಾಲೇಜ್ ಕ್ಯಾಂಪಸ್. ಇವತ್ತು ನಾವಿರುವಂಥದ್ದು ಅಲೋಷಿಯಸ್ ಕಾಲೇಜ್ ಕ್ಯಾಂಪಸ್ ಮುಂದ್ಗಡೆ ನಾವಿದ್ದೀವಿ. ಅಂದಹಾಗೆ ಅಲೋಷಿಯಸ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಏನಪ್ಪ ಅಂತ ವಿಶೇಷತೆ ಇದೆ, ಕೇವಲ ಶಿಕ್ಷಣಕ್ಕೆ ಮಾತ್ರ ಇಂಥ ಒಂದು ವಿಶೇಷತೆ ಇರ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಅಲೋಷಿಯಸ್ ಕ್ಯಾಂಪಸ್ ಒಳಗಡೆ ನೀವು ಎಂಟ್ರಿ ಆದ ತಕ್ಷಣ ಸಾಕಷ್ಟು ರೀತಿಯಾದಂಥ ಒಂದು ಸಂಸ್ಥೆಗಳು ನಿಮಗೆ ಕಾಣಸಿಗ್ತಿದೆ. ಅದರಲ್ಲೂ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಕಮ್ಯುನಿಟಿ ರೇಡಿಯೋದ ಕುರಿತಾಗಿ. ನೀವು ಟ್ರಾಫಿಕ್ನಲ್ಲಿ ಹೋಗ್ತಾ ಇರ್ತೀರಾ, ಏನೋ ಹಾಡು ಕೇಳಬೇಕು ಅಂತ ಅನಿಸುತ್ತೆ, FM ಆನ್ ಮಾಡ್ತೀರಾ, ಸಾಕಷ್ಟು ರೀತಿಯಾದಂಥ ಹಾಡುಗಳು ಕೇಳ್ತಾ ಇರುತ್ತೆ. ಜೊತೆಗೆ ಲಿಸ್ನರ್ಸ್ಗಳು ಕೂಡ ಹಾಡುಗಳನ್ನ ಕೇಳಿಕೊಂಡು ಮಜಾ ಮಾಡಿಕೊಂಡು ಟ್ರಾಫಿಕಲ್ಲಿ ಮೂವ್ ಆಗ್ತಾ ಇರ್ತಾರೆ. ಜೊತೆಗೆ ನಿಮಗೆ ಮನೇಲಿ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಯಾವುದಾದ್ರೂ ಒಂದು ಸಾಂಗ್ ಕೇಳೋಣ ಅಂತ ಅನಿಸುತ್ತೆ ಅಲ್ವಾ? ಇವತ್ತು ನಾವು ತಿಳಿಸ್ಕೊಡ್ತಾ ಇರುವಂಥದ್ದೇ ಇಂಥ ಒಂದು ಕಮ್ಯುನಿಟಿ ರೇಡಿಯೋದ ಕುರಿತಾಗಿ, ಅದೇ ಸಾರಂಗ್. ಹಾಗಾದರೆ ಬನ್ನಿ ವೀಕ್ಷಕರೇ, ಸಾರಂಗ್ ಹೇಗಿದೆ, ಸಾರಂಗ್ ಒಳಗಡೆ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇದೆಲ್ಲದನ್ನು ಕೂಡ ನಾನಿವತ್ತು ನಿಮ್ಗೆ FM ಬಣ್ಣ ಬಣ್ಣಗಳ ಬದುಕು ಅನ್ನುವಂತಹ ಒಂದು ಟ್ಯಾಗ್ ಲೈನ್ ಜೊತೆಗೆ ಒಂದು ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ. ಈ ಒಂದು ಬಣ್ಣ ಬಣ್ಣಗಳ ಬದುಕನ್ನು ಹೇಗೆ ಕಟ್ಟುಕೊಟ್ಟಿದೆ, ಜೊತೆಗೆ ಯಾವೆಲ್ಲ ಲಿಸ್ನರ್ಸ್ಗಳು ಈ ಒಂದು ರೇಡಿಯೋವನ್ನು ಕೇಳ್ತಾರೆ, ಎಲ್ಲದನ್ನ ಕೂಡ ನಾವು ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಹೋಗ್ತಾ ಇರುವಂತಹದ್ದು ಆನ್ ಏರ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಯಾವ ರೀತಿ ಕೆಲಸ ಆಗ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಹಲೋ, ನಾನು ಪ್ಯಾಟ್ಸನ್ ಪೆರೇರಾ, ಇಲ್ಲಿಯ ಸೌಂಡ್ ಇಂಜಿನಿಯರ್. ಇದು ನಮ್ಮ ರೇಡಿಯೋ ಸಾರಂಗ್, ಇದು ಆಡಿಯೋ ಸ್ಟುಡಿಯೋ. ಹೆಚ್ಚಾಗಿ ನಾವಿಲ್ಲಿ ಪ್ರೊಡಕ್ಷನ್ ಮಾಡ್ತೇವೆ. ಜಿಂಗಲ್ಸ್ ಕಂಪೋಸಿಷನ್ ಆಗಲಿ, ಸಾಂಗ್ಸ್ ಆಗಲಿ, ರೆಕಾರ್ಡಿಂಗ್ಸ್ ಆಗಲಿ, ವಾಯ್ಸ್ ಪ್ಲಸ್ ಫಿಲ್ಮ್ ಇದು ಡಬ್ಬಿಂಗ್ಸ್ ಆಗಲಿ, ಆರ್ ಎನಿ ಮ್ಯಾಟರ್ಸ್ ಅಂತಾರೆ ರಿಲೇಟೆಡ್ ಟು ಪ್ರೊಡಕ್ಷನ್ ಎಲ್ಲ ಕೆಲಸ ಇಲ್ಲಿ ಆಗ್ತದೆ. ಇಲ್ಲಿ ನೋಡ್ಬೋದು ನಿಮಗೆ, ಇದು ಕಂಟ್ರೋಲ್ ರೂಮ್, ಆಚೆ ರೆಕಾರ್ಡಿಂಗ್ ರೂಮ್, ಪ್ಲಸ್ ಆಚೆ ನಮ್ಮ ಆನ್ ಏರ್ ರೂಮ್. ಸೊ ಇಲ್ಲಿ ಯೂಶ್ವಲಿ ನಾವು ಸಾರಂಗಿದು ಯಾರು ಗೆಸ್ಟ್ ಬಂದರೆ ಆದರೂ ಅವರ ರೆಕಾರ್ಡಿಂಗ್ಸ್ ಅಂತ ತೆಗಿತೇವೆ. ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು, ಇದರ ಕಂಪ್ಲೀಟ್ ಆದಂತಹ ಒಂದು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ RJ ಅಭಿಷೇಕ್ ಶೆಟ್ಟಿ ಅವರು. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್ ಸರ್, ಇವಾಗ ಈ ಒಂದು ಕಮ್ಯುನಿಟಿ ರೇಡಿಯೋ ಅನ್ನುವಂಥದ್ದು ಪ್ರಾರಂಭವಾಗಿ ಸಾಕಷ್ಟು ವರ್ಷಗಳು ಕೂಡ ಕಳೆದಿದೆ. ಈ ಒಂದು ಸಾರಂಗ್ ಅನ್ನುವಂಥದ್ದು ಯಾವಾಗ ಪ್ರಾರಂಭವಾಯಿತು ಅಂತ ತಿಳಿಸ್ಕೊಡಿ. 2009ರಲ್ಲಿ ಆರಂಭವಾದಂಥ ಕಮ್ಯುನಿಟಿ ರೇಡಿಯೋ ಇದು. ಈಗ 10 ವರ್ಷ ದಶಮಾನೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಸೊ ಏನು
ಸಾರಂಗ್ ಅಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಸಾರಂಗನ್ನು ವ್ಯಾಖ್ಯಾನ ಮಾಡ್ತಾರೆ. ಸಾರಂಗ್ ಅಂತೇಳಿ ಜಿಂಕೆ ಅನ್ನುವಂಥ ಹೆಸರು ಕೂಡ ಬರ್ತದೆ, ಬಣ್ಣ ಬಣ್ಣಗಳ ಸಮ್ಮಿಲನ ಅನ್ನುವಂಥ ಹೆಸರು ಕೂಡ ಬರ್ಬೋದು. ಸಾರಂಗ ಅನ್ನುವಂಥ ಒಂದು ಇನ್ಸ್ಟ್ರೂಮೆಂಟ್, ಸಂಗೀತ ಪರಿಕರ ಕೂಡ ಇದೆ. ಅದ್ರ ಜೊತೆಗೆ ಸಾರಂಗ್ ನೀವು ನೋಡಿರ್ಬೋದು, SA ಸೈಂಟ್ ಅಲೋಷಿಯಸ್ ರೇಡಿಯೋ, ಆ ಟೈಪಲ್ಲಿ ಕೂಡ ನಾವು ಅದನ್ನು ನೋಡ್ಬೋದು. ಈ ರೀತಿಯಲ್ಲಿ ಬೆಳೀತಾ ಬಂದಂಥ ರೇಡಿಯೋ ಸಾರಂಗ್ ಇದೆ. ಓಕೆ, ನೀವು ಹೇಳಿದ್ರಿ SA ಸೈಂಟ್ ಅಲೋಷಿಯಸ್ ಆಗಿರ್ಬೋದು, ಅಥವಾ ಜಿಂಕೆಗಳ ಒಂದು ಇದಾಗಿರ್ಬೋದು, ಬಣ್ಣ ಬಣ್ಣದ ಒಂದು ಟ್ಯಾಗ್ ಲೈನ್ಸ್ ಕೂಡ ಇಟ್ಟಿದ್ದೀರಾ. ಈ ಒಂದು ಬಣ್ಣ ಬಣ್ಣ ಬದುಕು ಅನ್ನುವಂಥ ಒಂದು ಟ್ಯಾಗ್ ಲೈನ್ ಎಲ್ಲರನ್ನ ಕೂಡ ಸೆಳೆಯುತ್ತೆ. ಈ ಒಂದು ಟ್ಯಾಗ್ ಲೈನ್ ಇಡೋದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ನೋಡಿ, ಮಂಗಳೂರು ಅನ್ನುವಂಥದ್ದು ಕೇವಲ ಒಂದು ಭಾಷೆ ಅಥವಾ ಒಂದು ಜಾತಿ ಧರ್ಮಗಳಿಗೆ ಸೀಮಿತವಾದಂಥ ಊರಲ್ಲ. ಇಲ್ಲಿ ಕನ್ನಡ ಇದೆ, ಕೊಂಕಣಿ ಇದೆ, ಬ್ಯಾರಿ ಇದೆ, ತುಳು ಇದೆ. ಸೊ ಎಲ್ಲ ಜೊತೆಗೆ ತುಳುನಾಡು ಅಂತ ಏನು ನಾವು ಕರಿತೇವೆ, ಎಲ್ಲ ಒಂದು ರೀತಿಯಲ್ಲಿ ಅದು ಫ್ಲೇವರ್ ನಮ್ಮ ಮಂಗಳೂರಲ್ಲಿ ಇರುವಂಥದ್ದು. ಇದೊಂದು ರೀತಿಯ ಬಣ್ಣ ಅಂತ ನಾವು ಅಂದ್ಕೊಂಡಿದ್ದೇವೆ. ಸಾರಂಗನ್ನು ನೀವು ನೋಡ್ತಾ ಹೋದ್ರೂ ಕೂಡ ಇಲ್ಲಿ ಕೇವಲ ಒಂದು ಭಾಷೆಯ ಕಾರ್ಯಕ್ರಮಗಳು ಅಲ್ಲ. ಯಾಕೆ ಸಾರಂಗ್ ವಿಭಿನ್ನವಾಗಿ ವಿಶೇಷವಾಗಿ ನಿಲ್ಲುತ್ತೆ ಅಂತ ಹೇಳಿದ್ರೆ ಕಾರಣ ಇದೆ. ಇಲ್ಲಿ ಕನ್ನಡ ಭಾಷೆಯ ಕಾರ್ಯಕ್ರಮ ಇದೆ, ತುಳು ಭಾಷೆಯಲ್ಲಿದೆ, ಕೊಂಕಣಿ ಇದೆ, ಬ್ಯಾರಿ ಇದೆ. ಈ ಪ್ರತಿಯೊಂದಕ್ಕೂ ಒಬ್ಬೊಬ್ಬರು ಆದಂತ ಒಂದೊಂದು ಆರ್ಜೆಗಳಿದ್ದಾರೆ. ಸೊ ಇವರೆಲ್ಲರೂ ಕೂಡ ಮತ್ತೊಂದು ಇನ್ನೊಂದು ಟ್ಯಾಗ್ ಲೈನ್ ಇದೆ, ಅದು ಗದ್ದೆಯಿಂದ ಗದ್ದುಗೆಯವರೆಗೆ ಅಂತ. ಯಾಕೆಂತ ಹೇಳಿದ್ರೆ ಗದ್ದೆಯಲ್ಲಿ ಕೆಲಸ ಮಾಡೋರು ಕೂಡ ನಮ್ಮ ಸಾರಂಗಲ್ಲಿ ಬಂದು ಕಾರ್ಯಕ್ರಮವನ್ನು ಕೊಡ್ತಾರೆ. ಗದ್ದುಗೆಯಲ್ಲಿ ಕೂತಂತ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ತಮ್ಮ ಕಾರ್ಯಕ್ರಮವನ್ನು ಕೊಡ್ತಾರೆ. ಈ ರೀತಿಯಲ್ಲಿ ಬೆಳೀತಾ ಬಂದಂತ ಸಾರಂಗ ಆಗಿರೋದ್ರಿಂದ ಐ ಥಿಂಕ್ ಬಣ್ಣ ಬಣ್ಣದ ಬದುಕು ಅನ್ನೋದು ಒಂದು ಸರಿಯಾದಂಥ ವ್ಯಾಖ್ಯಾನ ಅಂತ ನನಗೆ ಅನಿಸುತ್ತೆ. ಓಕೆ, ಇವಾಗ ಬಣ್ಣ ಬಣ್ಣದ ಬದುಕು ಅನ್ನುವಂಥ ಒಂದು ಟ್ಯಾಗ್ ಲೈನನ್ನು ಯಾಕಿಟ್ರಿ ಅಂತ ಕೂಡ ತಿಳಿಸ್ಕೊಟ್ರಿ. ಜೊತೆಗೆ ಕರಾವಳಿಯ ಒಂದು ಫ್ಲೇವರ್ಸ್ಗಳು ಏನಿದೆ ಅದೆಲ್ಲದನ್ನು ಕೂಡ ತಿಳಿಸ್ಕೊಟ್ರಿ. ಇವಾಗ ಸಾರಂಗ್ ಒಳಗಡೆ ಯಾವ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ? ನೋಡಿ, ಬೇರೆ ನೀವು ರೇಡಿಯೋಗಳನ್ನು ನೋಡಿದ್ರೆ ಹೆಚ್ಚಾಗಿ ಸಿನಿಮಾ ಹಾಡುಗಳನ್ನು ನಾವು ಕೇಳ್ತೇವೆ. ಆದರೆ ರೇಡಿಯೋ ಸಾರಂಗ ನೀವು ಒಳಗಡೆ ಬಂದರೆ ಇಲ್ಲಿ ನಿಮಗೆ ಹೆಚ್ಚಾಗಿ ಕೇಳಲಿಕ್ಕೆ ಸಿಗುವಂಥದ್ದು ನಮ್ಮ ತುಳುನಾಡಿನ ಯಕ್ಷಗಾನ, ನಮ್ಮ ಪಾಡ್ತನ, ಅದು ದಪ್ಪು ಹಾಡುಗಳಾಗಿರ್ಬೋದು ಮುಸ್ಲಿಂ ಸಮುದಾಯದ, ಅಥವಾ ಕೊಂಕಣಿಯ ಗುಮ್ಟಾ ಹಾಡುಗಳು, ಜಾನಪದ ಹಾಡುಗಳು, ಭಾವಗೀತೆಗಳು. ಇದ್ರ ಜೊತೆಗೆ ಸಿನಿಮಾ ಹಾಡುಗಳು ಇಲ್ಲ ಅಂತಲ್ಲ, ಇದೆ. ಆದರೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ನಾವು ಇಂಥ ಏನು ಕಾರ್ಯಕ್ರಮಗಳಿಗೆ, ಇಂಥ ಹಾಡುಗಳಿಗೆ ಕೊಡ್ತೇವೆ. ಅಂದ್ರೆ ಕಳೆದು ಹೋಗ್ತಾ ಇರುವಂತಹ ಒಂದು ಇದಕ್ಕೆ ನೀವು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಬೆಳಗ್ಗೆ 6 ಗಂಟೆಗೆ ನಮ್ಮ ಕಾರ್ಯಕ್ರಮ ಆರಂಭ ಆದರೆ ರಾತ್ರಿ 10 ಗಂಟೆವರೆಗೆ ನಿರಂತರವಾದಂಥ ಪ್ರಸಾರ ಇರುತ್ತೆ. ಮಧ್ಯಾಹ್ನದ ನಂತರ ಹೆಚ್ಚಿನ ನೇರ ಪ್ರಸಾರ ಕಾರ್ಯಕ್ರಮಗಳು ಇರುತ್ತೆ. ಅದರಲ್ಲಿ ಕೂಡ ನೇರ ಪ್ರಸಾರ ಕಾರ್ಯಕ್ರಮ ಹೇಗೆ ಅಂತ ಹೇಳಿ, ಇದು ನೇರವಾಗಿ ಆರ್ಜೆಯ ಜೊತೆ ಕನೆಕ್ಟ್ ಆಗಿರುತ್ತೆ. ಯಾರು ಕೂಡ ಮೊದಲು ಕಾಲ್ ರಿಸೀವ್ ಮಾಡಿ ನಮ್ಗೆ ಕೊಡೋದಲ್ಲ. ಏನ್ ಕಾಲರ್ಸ್ ಮಾಡ್ತಾರೆ ಕಾಲ್, ಡೈರೆಕ್ಟ್ ನಮ್ಗೆ ಕಾಲ್ ರಿಸೀವ್. ಒಂದೊಂದು ಗಂಟೆಯಲ್ಲಿ ಒಂದು 25-30 ಕಾಲ್ ರಿಸೀವ್ ಮಾಡೋದು ಕೂಡ ನಮ್ಗೆ ಇರುತ್ತೆ. ನಮ್ಮ ಟಾರ್ಗೆಟ್ ಲಿಸನರ್ಸ್ ಕೂಡ ಅವರೇ ಆಗಿರ್ತಾರೆ. ಬಿಡಿ ಕಟ್ಟೋರ್ ಆಗಿರ್ಬೋದು, ಫಿಶರ್ ಫೋಕ್ಸ್ ಆಗಿರ್ಬೋದು, ಮೀನುಗಾರರಾಗಿರ್ಬೋದು, ಡ್ರೈವರ್ಸ್ ಆಗಿರ್ಬೋದು, ಟೈಲರ್ಸ್ ಆಗಿರ್ಬೋದು. ನಿಮ್ಗೆ ಗೊತ್ತಿರ್ಲಿಕ್ಕೆಲ್ಲ 30-35 ಜನ ಬ್ಲೈಂಡ್, ಅಂಧ ಲಿಸನರ್ಸ್ ನಮ್ಮಲ್ಲಿದ್ದಾರೆ. ಅವರಿಗೆ ಪೇಪರ್ ಓದ್ಲಿಕ್ಕೆ ಆಗೋದಿಲ್ಲ, ಟಿವಿ ನೋಡ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ರೇಡಿಯೋನೇ ಬಹಳ ಪ್ರಮುಖವಾಗಿರುತ್ತೆ. ಸೊ ಹೀಗಿರುವಾಗ ಅವರು ನಮ್ಮನ್ನೇ ನೆಚ್ಚಿಕೊಂಡಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ರೇಡಿಯೋ ಏನಾದರೂ ಸ್ವಲ್ಪ ದಿವಸ ಮಟ್ಟಿಗೆ ಏನಾದರೂ ಕಾರಣದಿಂದ ಬರಲಿಲ್ಲ ಅಂತ ಹೇಳಿದ್ರೆ ಕೊರಗಜ್ಜನಿಗೆ ಬೀಡೆ ಇಡ್ತೇನೆ ಅಂತ ಹೇಳುವಂತ ಲಿಸನರ್ಸ್ ಕೂಡ ನಮ್ಮಲ್ಲಿದ್ದಾರೆ. ಸೊ ಅದು ನಮ್ಮ ರೇಡಿಯೋ, ಅದು ನಮ್ಗೆ ಸಂತೋಷ ಅಂತ. ರೀಸೆಂಟ್ ಆಗಿ ನಾನು ಹೇಳ್ಬೇಕಿದ್ದಾನೆ, ಇಬ್ರು ಲಿಸನರ್ಸ್ ಬಂದಿದ್ರು, ಇಬ್ರು ಕೂಡ ಗಂಡ ಹೆಂಡತಿ, ಇಬ್ರು ಕೂಡ ಅವ್ರು ಬ್ಲೈಂಡ್. ಗಂಡನೂ ಕಣ್ಣು ಕಾಣೋದಿಲ್ಲ, ಇವರಿಗೆ ಕಣ್ಣು ಕಾಣೋದಿಲ್ಲ. ಅವರು DC ಆಫೀಸ್, ನಮ್ಮ ಮಂಗಳೂರು DC ಆಫೀಸಲ್ಲಿ ಕೆಲಸ ಮಾಡ್ತಿರೋರು, ನಮ್ಮ ಡೈಲಿ ಲಿಸನರ್ಸ್. ಅವ್ರು ಬಂದು ಇಲ್ಲೇ ಕೂತಾಗ ಹೀಗೆ ಮಾತಾಡ್ತಾ ಅವರೊಂದು ಮಾತು ಹೇಳಿದ್ರು. ಏನು ಅಂತ ಹೇಳಿದ್ರೆ, ನಮ್ಮ ಕುಕ್ಕರ್ ವಿಸಿಲ್ ಹೊಡೆಯೋದಿಲ್ಲ ಸರ್ ಅಂತ. ನಾನು ಅಂದ್ಕೊಂಡೆ, ಕುಕ್ಕರ್, ರೇಡಿಯೋದ ಮಧ್ಯೆ ಕುಕ್ಕರ್ ಯಾಕೆ ಅಂತ. ಆಗ ಅವರೊಂದು ವಿಷಯ ಹೇಳಿದ್ರು, ನಾವು ಹೇಗೆ ನಮ್ಮ ಕುಕ್ಕರನ್ನ ಇಡ್ತೇವೆ ಅಂತ ಹೇಳಿದ್ರೆ, ರೇಡಿಯೋ ಸಾರಂಗಲ್ಲಿ 8 ಗಂಟೆಗೆ ಯಕ್ಷಗಾನ ಶುರುವಾಗುವ ಕುಕ್ಕರನ್ನ ಒಲೆ ಮೇಲೆ ಇಡ್ತೇವೆ, ಗ್ಯಾಸ್ ಮೇಲೆ. ಅಲ್ಲಿ ಯಕ್ಷಗಾನ ಮುಗಿಯುವ ಕುಕ್ಕರ್ ಅನ್ನು ತೆಗಿತೇವೆ. ಆಗ ನಮ್ದು ಟೈಮಿಂಗ್ಸ್ ಗೊತ್ತಾಗುತ್ತೆ ಅವರಿಗೆ. ಸೊ ರೇಡಿಯೋ ಅನ್ನುವಂಥ ಚಿಕ್ಕ ಮಾಧ್ಯಮ ಆದ್ರೂ ಕೂಡ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು, ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಬಹಳ ದೊಡ್ಡ ಮಾಧ್ಯಮಗಳೇ ಬೇಕು ಅಂತಿಲ್ಲ. ಚಿಕ್ಕ ಮಾಧ್ಯಮ ಆಗಿ ಅವರ ಊರಲ್ಲಿ ಅವರ ಒಳಗೊಳಗೆ ಹೇಗೆ ಒಂದು ಅಭಿವೃದ್ಧಿಯನ್ನ ಮಾಡಬಹುದು ಅನ್ನೋದಕ್ಕೆ ಒಂದು ರೇಡಿಯೋ ಒಂದು ಒಳ್ಳೆ ಉದಾಹರಣೆ ಇದೆ ನನಗೆ ಅನಿಸುತ್ತೆ. ಓಕೆ, ನೀವು ಹೇಳಿದ್ರೆ 2009ರಲ್ಲಿ ಒಂದು ಸಾರಂಗ್ ಅನ್ನುವಂಥದ್ದು ಪ್ರಾರಂಭವಾಯಿತು. ಈಗ 2019 ನಡೀತಾ ಇದೆ. ಏನು ಈ ಒಂದು 10 ವರ್ಷಗಳ ಸಂಭ್ರಮದಲ್ಲಿ ಈ ಒಂದು ಸಾರಂಗ್ ನಡೀತಾ ಇರುವಂತದ್ದು. ಈ ಒಂದು 10 ವರ್ಷಗಳಲ್ಲಿ ಕಾರ್ಯಕ್ರಮದ ಡೆವಲಪ್ಮೆಂಟ್ಸ್ ಹೇಗೆ ಬಂತು ಅಂತ ತಿಳಿಸ್ಕೊಡ್ತೀರಾ? ರೇಡಿಯೋ ಸ್ಟಾರ್ಟ್ ಆಗುವಾಗ 2 ಗಂಟೆಗಳ ಪ್ರಸಾರದಲ್ಲಿ ಮಾತ್ರ ಈ ರೇಡಿಯೋ ಇತ್ತು. ಅದಂತರ ಬೆಳೀತಾ ಒಂದು ಸಮಯದಲ್ಲಿ ಭಾರತದ ಮೊದಲ 24 ಗಂಟೆ ಪ್ರಸಾರವಾದಂಥ ಕಮ್ಯುನಿಟಿ ರೇಡಿಯೋ ಹೇಳಿದ್ರೆ ಅದು ಸಾರಂಗ್.
ಇಡೀ ಭಾರತದಲ್ಲಿ. ಈಗ ಸ್ವಲ್ಪ ನಮ್ಮ ತಾಂತ್ರಿಕ ಕಾರಣಗಳಿಂದಾಗಿ ಅದನ್ನು 16 ಗಂಟೆಗಳಿಗೆ ಇಳಿಸಿದ್ದೇವೆ. ಅದು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ. ಆದರೆ ನಮ್ಮ ಮೊಬೈಲ್ ಆ್ಯಪ್ ಲಾಂಚ್ ಆಗಿದೆ. ಆಲ್ ಓವರ್ ವರ್ಲ್ಡ್ ಅಲ್ಲಿ ಈಗ ರೇಡಿಯೋ ಸಾರಂಗನ್ನು ಕೇಳಬಹುದು. ಇಂಟರ್ನೆಟ್ ಅನ್ನೋದೊಂದು ಇದ್ರೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಎಲ್ಲೂ ಬೇಕಿದ್ರೂ FM ಅನ್ನು ಕೇಳಬಹುದು. ಆ ರೇಡಿಯೋ ಆ್ಯಪ್ನಲ್ಲಿ 24 ಗಂಟೆಗಳ ಕಾಲ ಕೂಡ ರೇಡಿಯೋ ಸಾರಂಗ್ ಆನ್ ಇರ್ತದೆ. ಹೀಗಿರುವಾಗ ನಮ್ಮ ಬೆಂಗಳೂರಿಂದ ಕಾಲ್ ಬರುತ್ತೆ, ನಮಗೆ ಅಬ್ರಾಡ್ಗಳಿಂದ ಕಾಲ್ ಬರುತ್ತೆ. ಸೊ ಆ್ಯಪ್ ಅನ್ನ ಕೇಳ್ತಾ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಒಂದು ದೊಡ್ಡ ಡೆವಲಪ್ಮೆಂಟ್ ಅಂತ ಅಂದ್ಕೊಂಡಿದ್ದೇನೆ. ಅದ್ರ ಜೊತೆ ಕಾರ್ಯಕ್ರಮಗಳಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ಬಂದಿದೆ. ಮತ್ತೊಂದು ವಿಶೇಷ ಹೇಳಲೇಬೇಕು, ಹೊಸ ಒಂದು ಎಲ್ಲರ ಅವಕಾಶಗಳ ಜೊತೆಗೆ ಒಂದು ಮಂಗಳಮುಖಿ ಕಾಜಲ್ ಒಂದು ಆರ್ಜೆ ಆಗಿ ಇಲ್ಲಿದ್ದಾರೆ. ಮಂಗಳಮುಖಿ ಅವರೊಂದು ಸಮುದಾಯಕ್ಕೆ ರೇಡಿಯೋ ಸಾರಂಗ್ನಲ್ಲಿ ನಾವು ಕೊಡ್ತಾ ಇರುವಂತ ಒಂದು ಸಣ್ಣ ಪ್ರಯತ್ನ ಅಂತ ನಾವು ಅಂದ್ಕೊಂಡಿದ್ದೇವೆ. ಸೊ ಒಟ್ಟಿನಲ್ಲಿ ಎಲ್ಲ ಕಮ್ಯುನಿಟಿಯನ್ನು ಕೂಡ ಡೆವಲಪ್ ಮಾಡುವಂತ ಪ್ರಯತ್ನವನ್ನ ಈ ಕಮ್ಯುನಿಟಿ ರೇಡಿಯೋದ ಮೂಲಕ ನಾವು ಮಾಡ್ತಾ ಇದ್ದೇವೆ. RJ ಅಭಿಷೇಕ್ ಶೆಟ್ಟಿ ಅವ್ರ ಜೊತೆ ಸಾರಂಗ್ನ ಕುರಿತಾಗಿ ಇನ್ನಷ್ಟು ಚರ್ಚೆಗಳು ಮಾತುಗಳನ್ನು ನಾವು ಮುಂದುವರಿಸ್ತೀವಿ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೆ ಕೋಸ್ಟಲ್ ಹಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ RJ ಬ್ರೇಕ್ನ ಬಳಿಕ ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. RJ ಅಭಿಷೇಕ್ ಶೆಟ್ಟಿ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ. ನೀವು ಹೇಳ್ತಾ ಇದ್ರಿ ನಮ್ಮ ಈ ಒಂದು ಸಾರಂಗನ ಕೇಳುವಂತಹ ಕೇಳುಗರು ಏನು ಅಂತ ಹೇಳಿದ್ರೆ ಅಂಧರಾಗಿರ್ಬೋದು, ಅಥವಾ ಬೀಡಿ ಕಟ್ಟುವವರು, ಅಥವಾ ಗದ್ದೆಯಲ್ಲಿ ಕೆಲಸ ಮಾಡುವವರು, ಗದ್ದುಗೆಯಿಂದ ಗದ್ದುಗೆಗೆ ಎಡೆಗೆ ಅಂತ ನೀವು ಹೇಳಿದ್ರಿ. ಈ ಒಂದು ಅಂಧರು ಮತ್ತು ಈ ಒಂದು ಅವರೆಲ್ಲ ಯಾವ ರೀತಿಯಾಗಿ ರೇಡಿಯೋವನ್ನು ಕೇಳಬೇಕು, ಅವರ ಮತ್ತು ನಿಮ್ಮ ನಡುವೆ ಇರುವಂತಹ ಒಂದು ಬಾಂಧವ್ಯ ಏನು ಅಂತ ತಿಳಿಸ್ಕೊಡ್ಬೋದಾ? ಓಕೆ, ಸೊ ನಿಮ್ಗೆ ಗೊತ್ತಿರ್ಬೋದು, ಆಗ್ತಾನೆ ಹೇಳಿದೆ, ಅಂಧರು ಅಥವಾ ಯಾರಾದರೂ ಹೀಗಿದ್ರೆ ಅವರಿಗೆ ರೇಡಿಯೋ ಅನ್ನೋದು ಒಂದೇ ಮಾಧ್ಯಮ, ಅವರಿಗೆ ಆಪ್ತವಾದಂಥ ಮಾಧ್ಯಮ ಆಗಿರುತ್ತೆ. ಯಾಕೆಂದರೆ ನ್ಯೂಸ್ ಪೇಪರ್ ಓದಲಿಕ್ಕೆ ಆಗೋದಿಲ್ಲ, ಟಿವಿಯನ್ನು ನೋಡಲಿಕ್ಕೆ ಆಗೋದಿಲ್ಲ. ಹೀಗಿರುವಾಗ ಅವರು ನಮಗೆ ಪ್ರತಿದಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಗಳಿಗೆ ಕಾಲನ್ನು ಮಾಡ್ತಾ ಇರ್ತಾರೆ. ಅವರು ಫ್ರೀ ಇದ್ದಂಥ ಟೈಮಲ್ಲಿ ನಮ್ಮ ಸ್ಟೇಷನ್ಗೆ ಬರ್ತಾರೆ. ಅವರು ಅವರೇ ಆದಂಥ ಕಾರ್ಯಕ್ರಮಗಳು, ಅವರೆಲ್ಲ ಅವರದೇ ಆದಂಥ ಟ್ಯಾಲೆಂಟ್ಗಳಿರುತ್ತೆ. ಅನೇಕ ಜನ ಇದ್ದಾರೆ, ಅವರು ಅಂಧರಾಗಿರ್ಬೋದು, ಅದು ಕಣ್ಣಿನ ಅಂಧತ್ವ ಇರ್ಬೋದು, ಆದರೆ ಅವರ ಒಳಗೆ ಇದೆಯಲ್ಲ ಅದೊಂದು ಹೊಸ ಬೆಳಕಿದೆ. ಅನೇಕ ಜನ ಒಳ್ಳೊಳ್ಳೆ ಸಿಂಗರ್ಗಳು, ಹಾಡುಗಾರರಿದ್ದಾರೆ, ಒಳ್ಳೊಳ್ಳೆ ಮಾತುಗಾರರಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಲಿಸನರ್ಸ್ ಆಗಿರ್ತಾರೆ. ಏನಾದರೂ ನಾವು ತಪ್ಪಿ ಹೇಳಿದ್ರು ಕೂಡ ಅವರಿಗೆ ಗೊತ್ತಿರುತ್ತೆ, ಅವರು ನಮ್ಗೆ ಹೇಳ್ತಾರೆ ನೀವು ಕಾರ್ಯಕ್ರಮ ತಪ್ಪು ಹೇಳಿದ್ರಿ ಅನ್ನೋದು ಇರುತ್ತೆ. ಮತ್ತೊಂದು ಪ್ರೋಗ್ರಾಮ್ ಇದೆ ನಮ್ಮದು, ಸಾರಂಗ್ ಸಂಗಮ ಅಂತ, ಪ್ರತಿ ಶುಕ್ರವಾರ ಮೂಡಿ ಬರ್ತದೆ. ಅದು ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ, ನಾವು ಪೂರ್ತಿ ವಾರ ಪ್ರಸಾರ ಮಾಡಿದಂಥ ಕಾರ್ಯಕ್ರಮಗಳ ಒಂದು ಅವಲೋಕನ. ಅಂದರೆ ಲಿಸನರ್ಸ್ ಕಾಲ್ ಮಾಡಿ ನಮ್ಗೆ ಹೇಳ್ತಾರೆ, ನೀವು ಯಾವ್ದು ತಪ್ಪು ಮಾಡಿದ್ರಿ, ಯಾವುದು ಬೇಡ ಇತ್ತು, ಯಾವುದು ಬೇಕಿತ್ತು, ಯಾವ್ದು ನೀವು ಕಾರ್ಯಕ್ರಮದಲ್ಲಿ ಯಾವ್ದು, ಫಾರ್ ಎಕ್ಸಾಂಪಲ್ ಯಕ್ಷಗಾನ, ಭಾಗವತರ ಹೆಸರು ತಪ್ಪು, ಒಂದು ಬೈ ಮಿಸ್ಟೇಕ್ ನಾವು ತಪ್ಪು ಹೇಳಿದ್ರೆ ಕೆಲವರು ಯಕ್ಷಗಾನದ ಪ್ರೇಮಿಗಳಿದ್ದಾರೆ, ಅವ್ರು ಕಾಲ್ ಮಾಡಿ ಹೇಳ್ತಾರೆ ವಾರ ಭಾಗವತ ಇರುತ್ತೆ, ಮೇರ್ ಭಾಗವತ ಇರುತ್ತೆ, ಅದು ಅವರು ರೋಲ್ ಮಾಡಿದಲ್ಲಿ ಇವ್ರು ರೋಲ್ ಮಾಡಿದ್ದು, ಇಂಥ ಫೀಡ್ಬ್ಯಾಕ್ ಕೂಡ ಇರುತ್ತೆ ಅಂತ. ಯಾಕೆ ಹೇಳಿದ್ರೆ ಒಂದು ಮಾಧ್ಯಮ ತಾನು ಮಾಡಿದ್ದೇ ಎಲ್ಲವೂ ಸರಿ ಹೋಗಬಾರ್ದು, ಅಲ್ಲಿ ಜನರ ಫೀಡ್ಬ್ಯಾಕ್ ಅನ್ನು ತೆಗೆದುಕೊಳ್ಳುವಂತ ಶಕ್ತಿ ಕೂಡ ಒಂದು ಮಾಧ್ಯಮಕ್ಕೆ ಇರಬೇಕು. ಅದು ನಾವು ಮಾಡ್ತಾ ಇರುವಂತ ಕೆಲಸ. ತಪ್ಪು ಮಾಡಿದ್ರೆ ಹೌದು ನಾವು ತಪ್ಪು ಮಾಡಿದ್ದೆ ಅನ್ನೋದು ಒಪ್ಕೊಳ್ತೇವೆ, ಅದನ್ನ ಮತ್ತೆ ಕಾರ್ಯಕ್ರಮದ ಸರಿ ಮಾಡ್ತೇವೆ. ಒಂದ್ ವೇಳೆ ನಮಗೆ ಸಾಧ್ಯ ಇಲ್ಲದನ್ನ ನಾವು ಅದು ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತೇವೆ. ಅಂದ್ರೆ ಜನರ ನಿರೀಕ್ಷೆಗಳು ತುಂಬಾ ಇರ್ತದೆ. ಒಂದು ಯಕ್ಷಗಾನ ಹಾಕಿದ್ರೆ ಅವರದೇ ಆದಂಥ ಪಟ್ಟಿಗಳಿರ್ತದೆ, ಇದು ಹಾಕಿ ಅದು ಹಾಕಿ ಅದು ಹಾಕಿ. ಆದರೆ ಒಂದು ರೇಡಿಯೋ ಅನ್ನುವಂಥ ಮಾಧ್ಯಮಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳಿರುತ್ತದೆ. ಅದನ್ನು ಬಿಟ್ಟು ನಾವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ಹಾಡನ್ನು ಸುಮ್ಮನೆ ಎಲ್ಲಿ ಸಿಕ್ಕಿತು ಅಂತಂದು ಹಾಕ್ಲಿಕ್ಕೆ ಆಗೋದಿಲ್ಲ, ಅದರದ್ದೇ ಆದಂಥ ಕಾಪಿ ರೈಟ್ ಅನ್ನೋದಿರುತ್ತೆ. ಸೊ ಅದನ್ನೆಲ್ಲವನ್ನ ಕೂಡ ನೋಡಿಕೊಂಡು, ಇದೊಂದು ಸರ್ಕಾರ ನಮಗೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಸರ್ಕಾರದ ಒಂದಿಷ್ಟು ನಿಬಂಧನೆಗಳನ್ನು ಕೂಡ ನೋಡಿಕೊಂಡು, ಅಂದರೆ ಬೇರೆ FM-ಗಳ ರೀತಿಯಲ್ಲಿ ಬಹಳ ದೊಡ್ಡ ಹೆಚ್ಚಿನ ಗುಣಮಟ್ಟದ ಟ್ರಾನ್ಸ್ಮೀಟರ್ ಪವರನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಗೆ ಕೊಡ್ತಾ ಇಲ್ಲ. ಅದರದೇ ಆದಂಥ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದನ್ನು ಎಲ್ಲವನ್ನು ಕೂಡ ಮೆಟ್ಟಿಕೊಂಡು ಕಮ್ಯುನಿಟಿ ರೇಡಿಯೋ ಹೋಗೋದಿದೆಯಲ್ಲ, ಅದು ಬಹಳ ದೊಡ್ಡ ಚಾಲೆಂಜ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಯಾಕೆಂತ ಹೇಳಿದ್ರೆ, ಕಮರ್ಷಿಯಲ್ಗಳ ಮಧ್ಯೆ ಅಷ್ಟು ಕಮರ್ಷಿಯಲ್ಗಳು ಇಲ್ಲದೆ
ಒಂದು ಕಮ್ಯುನಿಟಿ ರೇಡಿಯೋವನ್ನು ಎತ್ತೋದಿದೆಯಲ್ಲ, ಅದು ಬಹಳ ದೊಡ್ಡ. ಯಾಕೆಂತ ಹೇಳಿದರೆ ಆಲ್ ಓವರ್ ಇಂಡಿಯಾದಲ್ಲಿ ನಾನು ಆಗ್ತಾನೆ ಹೇಳಿದೆ, ಮೋರ್ ದೆನ್ 180 ಕಮ್ಯುನಿಟಿ ರೇಡಿಯೋಸ್ ಕೆಲಸ ಮಾಡ್ತಾ ಇದೆ. ಹೆಚ್ಚಿನ ಕಮ್ಯುನಿಟಿ ರೇಡಿಯೋಸ್ಗಳು 2 ಗಂಟೆ 3 ಗಂಟೆ 4 ಗಂಟೆಯ ಪ್ರಸಾರವನ್ನು ಮಾತ್ರ ಮಾಡ್ತಾ ಇದೆ. ಆದರೆ ಕರ್ನಾಟಕದ ಮಟ್ಟಿಗೆ ಅತಿ ಹೆಚ್ಚಿನ ಪ್ರಸಾರವನ್ನು, ಹಾಗೆಯೇ ಇಂಡಿಯಾದ ಮಟ್ಟಿಗೆ ಒಂದು ಒಳ್ಳೆ ಹೆಸರನ್ನು ಗಳಿಸಿದಂಥ 16 ಗಂಟೆಗಳ ಪ್ರಸಾರ ಹೇಳಿದರೆ ಅದು ಕಮ್ಯುನಿಟಿ ರೇಡಿಯೋ ಸಾರಂಗ್ ಅನ್ನೋದು ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೆ. ಕೊನೆಯಲ್ಲಿ ನಮ್ಮ ಲಿಸ್ನರ್ಸ್ ಆಗಿರ್ಬೋದು, ವ್ಯೂವರ್ಸ್ ಆಗಿರ್ಬೋದು, ಇವ್ರಿಗೆ ಏನು ಹೇಳ್ತೀರಾ? ಹೇಳೋದಷ್ಟೇ, ಅನೇಕ ಜನ ನೋಡೋರಿಗೆ ಯುವ ಮನಸ್ಸುಗಳಿರ್ಬೋದು, ರೇಡಿಯೋದಲ್ಲಿ ಅವಕಾಶಗಳು ಸಿಗಬೇಕು, ನಾನು ಕೂಡ ಮಾತಾಡಬೇಕು, ನನ್ನಲ್ಲಿ ಕವನ ಇದೆ, ಕತೆ ಇದೆ, ಮಾತಾಡಬೇಕು, ಪ್ರಬಂಧ ಇದೆ, ಭಾಷಣ ಇದೆ, ಹೀಗೆ ಅನೇಕ ಆಲೋಚನೆಗಳನ್ನು ಇದ್ದವ್ರು ಇರ್ಬೋದು. ನಿಮ್ಮದೇ ಆದಂಥ ಭಾಷೆ ನಿಮಗಿರ್ಬೋದು, ಕನ್ನಡ ಇರ್ಬೋದು, ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಬ್ಯಾರಿ ಇರ್ಬೋದು. ಸೊ ನಿಮ್ಗೆ ಅವಕಾಶ ಸಿಗಬೇಕು ಅಂತ ಹೇಳಿದರೆ ನೀವು ಖಂಡಿತವಾಗಿಯೂ ರೇಡಿಯೋ ಸಾರಂಗ್ಗೆ ಬರ್ಬೋದು. ಇದಿರುವಂಥದ್ದು ಈಗ ನಿಮ್ಗೆ ಗೊತ್ತಿರ್ಬೋದು, ಸೈಂಟ್ ಅಲೋಷಿಯಸ್ ಕಾಲೇಜ್ನಲ್ಲಿ ಇರುವಂಥದ್ದು. ಬನ್ನಿ, ಪ್ರಸಾರ ಯೋಗ್ಯವಾಗಿದ್ದರೆ, ನಿಮ್ಮಲ್ಲಿ ಅಂಥ ಪ್ರತಿಭೆ ಇದ್ದರೆ, ನಮಗೆ ನೀವೇನು ಕೊಡಬೇಕು ಅಂತ ಇಲ್ಲ, ನೀವು ಬಂದು ಕಾರ್ಯಕ್ರಮವನ್ನು ಕೊಟ್ಟರೆ ಸಾಕು, ಅದು ಸೂಕ್ತವಾಗಿದ್ದು ಅದನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಖಂಡಿತವಾಗಿಯೂ ನಾವು ಮಾಡ್ತೇವೆ. ಸೊ ನಿಮ್ಮ ಪ್ರತಿಭೆಗಳಿಗೆ ಇದೊಂದು ಅವಕಾಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ನಾನು ಇಷ್ಟೆಲ್ಲ ಮಾತಾಡಿ V4 ನ್ಯೂಸಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂತೇಳಿದರೆ ನನ್ನಂಥ ವೈಯಕ್ತಿಕವಾಗಿ ಅನೇಕ ಪ್ರತಿಭೆಗಳನ್ನು ಬೆಳೆಸಿದಂಥ ಒಂದು TV ಚಾನಲ್ ಇದು. ಪೂರ್ತಿ ತಂಡ ಬಂದು ನಮ್ಮದಾದಂಥ ಸೇವೆಯನ್ನು ಗುರುತಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ನಿಮ್ಮದು ಕೂಡ ಅನೇಕ ವರ್ಷಗಳನ್ನು ದಾಟಿ ಮುಂದೆ ಹೋಗ್ತಾ ಇರುವಂಥ TV ಚಾನಲ್ ಹೀಗೇ ಮುಂದುವರಿಲಿ, ಟೀಮ್ ಇನ್ನಷ್ಟು ಗಟ್ಟಿಯಾಗಲಿ. ಸೊ ಎಲ್ಲ ಟೀಮ್ಗೆ ಲಕ್ಷ್ಮಣ್ ಕುಂದರ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸಾರಂಗ್ ಹೇಗಿದೆ, ಸಾರಂಗ್ ಒಳಗಡೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ, ಜೊತೆಗೆ ಬಣ್ಣ ಬಣ್ಣದ ಬದುಕು ಅನ್ನುವಂಥ ಒಂದು ಟ್ಯಾಗ್ಲೈನ್ ಯಾಕೆ ಬಂತು, ಸಾರಂಗ್ ಅನ್ನುವಂಥ ಈ ಒಂದು ಶಬ್ದ ಅನ್ನುವಂಥದ್ದನ್ನ ಯಾಕೆ ಇಟ್ಟರು, ಜೊತೆಗೆ ಸಾರಂಗಲ್ಲಿ ಯಾವ್ಯಾವ ರೀತಿಯಾದಂತಹ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ, ಸಾರಂಗ್ ಪಡೆದುಕೊಂಡಂತಹ ಪ್ರಶಸ್ತಿಗಳಾಗಿರ್ಬೋದು, 2009ರಿಂದ ಹಿಡಿದು 2019ರವರೆಗೆ ನಡೆದು ಬಂದಂತಹ ಹಾದಿ, ಇದೆಲ್ಲದನ್ನು ಕೂಡ ನಾವು ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಜೊತೆಗೆ ಈ ಒಂದು ಸಾರಂಗ್ ಅನ್ನುವಂಥದ್ದು ಕೇವಲ ಕೇಳುಗರಿಗೆ ಮಾತ್ರ ಅಲ್ಲ, ಕೇಳುಗರ ಒಳಗೆ ಇರುವಂತಹ ಒಂದು ಬೆಳಕನ್ನು ಹೊರಗೆ ತರುವಂತಹ ಒಂದು ಕೆಲಸವನ್ನು ಕೂಡ ಈ ಒಂದು ಸಾರಂಗ್ ಮಾಡ್ತಾ ಇದೆ. ಜೊತೆಗೆ ದಿವ್ಯಾಂಗರು ಯಾರಿದ್ದಾರೆ ಅವರಿಗೂ ಕೂಡ ಒಂದು ಬೆಳಕನ್ನು ನೀಡುವಂತಹ ಒಂದು ಕೆಲಸವನ್ನು ಈ ಸಾರಂಗ್ ಮಾಡ್ತಾ ಇದೆ. ಇನ್ನಷ್ಟು ಈ ಒಂದು ಕಾರ್ಯಗಳು ಮುಂದುವರಿಲಿ. ಅವರು RJ ಅಭಿಷೇಕ್ ನಡೆಸ್ಕೊಡೋ ಕಾರ್ಯಕ್ರಮ ಆಡೋ ಆಟ ಆಡು ಅಂತೇಳಿ ಒಂದು 6 ಗಂಟೆಯಿಂದ 7 ಗಂಟೆವರೆಗೂ ಒಂದು ಕಾರ್ಯಕ್ರಮ ಬರುತ್ತೆ. ಆ ಕಾರ್ಯಕ್ರಮ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ನಾನು ಫೋನ್ ಮಾಡ್ತಾ ಇರ್ತೀನಿ, ಆಗಾಗ ಫೋನ್ ಮಾಡಿ ಅವರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರ್ತೀನಿ, ಕೆಲವು ಕ್ವಶನ್ಸ್ಗೆಲ್ಲ. ಆಮೇಲೆ ಎದ್ಬಿಟ್ರೆ ರೇಡಿಯೋ ಸಾರಂಗು ಬೆಳಗ್ಗೆ ಟೈಮ್ ಅಷ್ಟೇ ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀನಿ. ರೆಗ್ಯುಲರ್ ಆಗಿ 2 ವರ್ಷದಿಂದ ನಾನು ಕಾಯಮಾಗಿ ಕೇಳ್ತಾ ಬಂದಿದ್ದೀನಿ. ನಾನು ಸುಮಾರು 6 ವರ್ಷದಿಂದ ಸಾರಂಗ್ ರೇಡಿಯೋ ಕೇಳ್ತಾ ಇದ್ದೇನೆ. ಮಾಹಿತಿ, ಮನೋರಂಜನೆ, ಶಿಕ್ಷಣ ಇದು ರೇಡಿಯೋದ ಮೂಲ ಉದ್ದೇಶ. ಆದ್ದರಿಂದ ನಾನು ಆಕಾಶವಾಣಿ ತುಂಬ ವರ್ಷಗಳಿಂದ ಕೇಳ್ತಾ ಇದ್ದೆ. ಈ ಮಾಹಿತಿ, ಮನೋರಂಜನೆ, ಶಿಕ್ಷಣದ ಜೊತೆಗೆ ಸಾರಂಗ್ ರೇಡಿಯೋ ನನ್ನಂತಹ ಜನಸಾಮಾನ್ಯರಿಗೂ ಮಾತಾಡುವ ಅವಕಾಶ ನೀಡಿದೆ ಈ ಸಾರಂಗ್ ರೇಡಿಯೋದಲ್ಲಿ. ಆದ್ದರಿಂದ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಕೂಡ, ಸಮಾಜದಲ್ಲಿರುವ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಮತ್ತು ಪ್ರತಿಭೆಗೆ ಅದೊಂದು ವೇದಿಕೆಯಾಗಿ ಸಾರಂಗ್ ಕೆಲಸ ಮಾಡ್ತಾ ಇದೆ. ಒಂದು ಸಾರಂಗ್ ಸಾಧಾರಣ 1 ವರ್ಷಕ್ಕೆ ಏನೊಂದಿಲ್ಲ. ಫಸ್ಟ್ ಕರೆಕ್ಟ್ ತಿಕ್ಕೊಂಡಿದ್ದಾನೆ ಎಂಗುಲು ಚಾನಲ್ ತಿರ್ಗಾನಾಗ ಒಂತೆ ಒಂದಿತ್ತು ಅದು ಬೊಕ್ಕ ಮಸ್ತ್ ಯಕ್ಷಗಾನ ಭಾರಿ ಸೋಕು ಬರ್ಕೊಂಡು ಬೊಕ್ಕ ಕಾಂಡೆ ಜನದನಿ 10 ಗಂಟೆಗೆ ಕೇನುವ ಎಂಗುಲು ಇನಿ ಪೇಪರ್ ಬತ್ತಿನಾಡು ಒವ್ವೇ ಒಂಜಿ ನ್ಯೂಸ್ ದ ವಿಚಾರನ ಮತ್ತು ಒಂದೇಟು ಮಲ್ಪೆ 10 ಗಂಟೆಗೆ ಅವೇನಕ್ಕೇನು ಐಟ್ ಬೊಕ್ಕ ತುಳು ಯಕ್ಷಗಾನ ಒಂಜಿ 355 ದಿನಲ್ಲ ಯಕ್ಷಗಾನ ಬರ್ಕೊಂಡು ಐಟ್ ಮಾತ್ರ ಸಾರ
ರೇಡಿಯೋ ಸಾರಂಗ್ 107.8 FM ಇದೊಂದು ಸಮುದಾಯ ಬಾನುಲಿ, ಆದ್ದರಿಂದ ಇದರ ವ್ಯಾಪ್ತಿ ಸಮುದಾಯಕ್ಕೆ ಸಂಬಂಧಪಟ್ಟದ್ದು. ಅಂದರೆ ಬೇರೆ ರೀತಿಯ ಕಮರ್ಷಿಯಲ್ ರೇಡಿಯೋ FM ಚಾನಲ್ ಹಾಗೆ ಇದರ ವ್ಯಾಪ್ತಿ ಇರೋದಿಲ್ಲ. ಈಗ ಕಳೆದ 10 ವರ್ಷಗಳಲ್ಲಿ ನಾವು ಸಾಕಷ್ಟು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈ ತಿಂಗಳು ನಾವು ತುಳು ಸಿರಿ ತುದೆ ಬರಿ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಡಾಕ್ಟರ್ ಗಣೇಶ್ ಅಮೀನ್ ಅವರ ನೇತೃತ್ವದಲ್ಲಿ ಸಹಭಾಗಿತ್ವದಲ್ಲಿ ನಾವು ಅದನ್ನು ಮಾಡಿದ್ದೇವೆ. ಹೀಗೆ ತಿಂಗಳು ಒಂದೊಂದು ಕಾರ್ಯಕ್ರಮವನ್ನು ಅಥವಾ ಕೆಲವೊಮ್ಮೆ 2 ಕಾರ್ಯಕ್ರಮಗಳನ್ನು ಮಾಡುವಂತಹ ಒಂದು ಯೋಜನೆಯನ್ನು ನಾವು ಹಾಕಿದ್ದೇವೆ. ವಿಶೇಷವಾಗಿ ಬರುವ ತಿಂಗಳಲ್ಲಿ ನಾವು ಕವಿತಾ ವಾಚನ, ಯುವ ಕವಿತಾ ವಾಚನದ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಅದೇ ರೀತಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡದ್ದು ಏನಂದರೆ, ಈ ಯಕ್ಷಗಾನ ತಾಳಮದ್ದಲೆ ಮಾಡುವಂಥ ಒಂದು ನಮ್ಮಲ್ಲಿ ಈ ಯಕ್ಷಗಾನ ತಾಳಮದ್ದಲೆ ಮಾಡುವಂಥ ಒಂದು ಯೋಜನೆ ಕೂಡ ಇದೆ. ಮತ್ತು ಒಂದು ಭವ್ಯ ಸಮಾರೋಪ ನಾವು ಮಾಡಬೇಕು ಅನ್ನುವಂಥ ಉದ್ದೇಶ ನಮಗೆ ಇದೆ. ಅದು ಸುಮಾರು ಡಿಸೆಂಬರ್ನಲ್ಲಿ ಆಗುವಂಥ ಒಂದು ಯೋಜನೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಈ ರೀತಿ ಈ ದಶ ಸಂಭ್ರಮವನ್ನು ನೆನಪಿನಲ್ಲಿ ಉಳಿಯುವ ಹಾಗೆ, ವಿಶೇಷವಾಗಿ ನಮ್ಮ ಕೇಳುಗರ ನೆನಪಿನಲ್ಲಿ ಉಳಿಯುವ ಹಾಗೆ ಮಾಡುವಂಥ ಉದ್ದೇಶವಿದೆ. ಅಷ್ಟು ಮಾತ್ರವಲ್ಲ, ಅವರಿಗೆ ಸಹಾಯವಾಗುವಂಥ ಕೆಲವೊಂದು ಯೋಜನೆಗಳನ್ನು ಕೂಡ ನಾವು ಮಾಡಿದ್ದೇವೆ. ವಿಶೇಷವಾಗಿ ಕೆಲವರಿಗೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ನಿಧಿಯನ್ನು ಮಾಡಿದ್ದೇವೆ. ನಮ್ಮ ಕೇಳುಗರಲ್ಲಿ ಹಲವಾರು ಮಂದಿ ಅಂಗವಿಕಲರಿದ್ದಾರೆ. ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುವಂಥ ಒಂದು ಕಾರ್ಯಕ್ರಮ ನಮ್ಮಲ್ಲಿದೆ. ಅದಕ್ಕಾಗಿ ಕೆಲವೊಂದು ನಿಧಿಯನ್ನು ಸಂಗ್ರಹಿಸಿ ಅವರಿಗಾಗಿ ಏನಾದರೂ ಸಹಾಯ ಮಾಡುವಂಥ ಒಂದು ಯೋಜನೆ ಕೂಡ ಇದೆ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಏನಂದರೆ, ಈ ರೇಡಿಯೋ ಸಾರಂಗ್ ಮೂಲಕವಾಗಿ ಮತ್ತು ಈ ದಶ ಸಂಭ್ರಮದ ಮೂಲಕವಾಗಿ ನಮ್ಮ ಕೇಳುಗರಿಗೆ, ಬಡ ಕೇಳುಗರಿಗೆ, ಯಾರಿಗೆ ಈ ಸಮಾಜದಲ್ಲಿ ದನಿ ಇಲ್ಲವೋ, ಯಾರಿಗೆ ಈ ಸಮಾಜದಲ್ಲಿ ಯಾವುದೇ ರೀತಿಯ ಸ್ಥಾನಮಾನ ಇಲ್ಲವೋ ಅಂಥವರಿಗೆ ನಾವೇನಾದರೂ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೂ ಕೂಡ ಒಂದು ಧ್ವನಿ ಸಿಗುವ ಹಾಗೆ ಮಾಡಬೇಕೆನ್ನುವಂಥದ್ದೇ ನಮ್ಮ ರೇಡಿಯೋ ಸಾರಂಗಿನ ಉದ್ದೇಶವಾಗಿದೆ. ಬ್ಯಾರಿ ಭಾಷೆ ಅನ್ನುವಂಥದ್ದು ಮಂಗಳೂರು, ಪುತ್ತೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮುಸ್ಲಿಮರ ಆಡು ಭಾಷೆಯಾಗಿದೆ. ಹಾಗೆಯೇ ವಿಶಿಷ್ಟ ಪರಂಪರೆಯುಳ್ಳ ಬ್ಯಾರಿ ಸಂಸ್ಕೃತಿಯನ್ನು ಉಳಿಸಬೇಕು, ಹಾಗೆಯೇ ಬ್ಯಾರಿ ಭಾಷೆಯನ್ನು ಉಳಿಸಬೇಕನ್ನುವಂಥ ನಿಟ್ಟಿನಲ್ಲಿ ಸಾರಂಗ್ನ ಒಂದು ಸಣ್ಣ ಪ್ರಯತ್ನ ಕೂಡ ಹೌದು. ಇದರ ಫಲವಾಗಿ ಸತತ 7-8 ವರ್ಷಗಳಿಂದ ಕೂಡ ಬ್ಯಾರಿ ಭಾಷೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಸಾರಂಗ್ ನೀಡ್ತಾ ಬಂದಿದೆ. ಸೊ ಅದರಲ್ಲಿ ಮುಖ್ಯವಾಗಿ ಮೊಯ್ಲಾಂಜಿ ಅನ್ನುವಂಥ ಒಂದು ಕಾರ್ಯಕ್ರಮ. ಸೊ ಇದು ಯಾವತ್ತು ಸೋಮವಾರದಿಂದ ಗುರುವಾರದವರೆಗೆ 1 ಗಂಟೆಯಿಂದ 1:30ವರೆಗೆ ಪ್ರಸಾರವಾಗ್ತಾ ಇರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಬ್ಯಾರಿ ಭಾಷೆಯ ಬ್ಯಾರಿ ಭಾಷೆಯ ಕೆಲವೊಂದು ಜನಪದ ಹಾಡುಗಳಾಗಿರ್ಬೋದು, ಹಾಗೆಯೇ ನುಡಿಗಟ್ಟುಗಳು, ಒಗ್ಗಟ್ಟುಗಳು, ಗಾದೆಗಳು ಇವೆಲ್ಲವೂ ಪ್ರಸಾರವಾಗ್ತಾ ಇರುತ್ತೆ. ಜೊತೆಗೆ ಜನಪದ ಹಾಡುಗಳಾಗಿರ್ಬೋದು, ದಫ ಹಾಡುಗಳಾಗಿರ್ಬೋದು, ಇನ್ನಿತರ ಬೇರೆ ಹಾಡುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇರುತ್ತೆ. ನಮಸ್ತೆ, ನಾನು ಬಿಂದ್ಯಾ ಕುಲಾಲ್. ರೇಡಿಯೋ ಸಾರಂಗ್ನಲ್ಲಿ ತುಳು ಕಾರ್ಯಕ್ರಮ ನಿರೂಪಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ತುಳು ಅನ್ನುವಂಥದ್ದು ನಮ್ಮೊಂದು ತುಳುನಾಡಿನಲ್ಲಿ ತುಳು ಭಾಷೆ ಅನ್ನುವಂಥದ್ದು ಮಾತೃಭಾಷೆ. ಹೀಗಿರುವಾಗ ಈ ಒಂದು ರೇಡಿಯೋ ಸಾರಂಗ್ ಮುಖಾಂತರ ತುಳುನಾಡಿನಲ್ಲಿ ನಡೆಯುವಂತಹ ಆಚಾರ ವಿಚಾರಗಳು, ಸಂಸ್ಕೃತಿ ಇದನ್ನೆಲ್ಲ ತಿಳಿಸುವಂತಹ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅದೇ ರೀತಿ ಈ ಒಂದು ಸಾರಂಗ್ನಲ್ಲಿ ತುಳು ಕಾರ್ಯಕ್ರಮದಲ್ಲಿ ಮಾಡ್ತಾ ಇರುವಂಥದ್ದಂದರೆ, ತುಳು ಕಾರ್ಯಕ್ರಮ ಪ್ರಸಾರ ಆಗುವಂಥದ್ದು ಬೆಳಿಗ್ಗೆ 11:30ಯಿಂದ 12:30 ಗಂಟೆವರೆಗೆ ಒಂದು ತುಳು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬೆನ್ನೆರ ಪಾತ್ರಕತೆ, ಅದೇ ರೀತಿ ಬಲೆ ಪಾತ್ರೆಗ, ಹಾಗೆ ಹೇಳುತ್ತಿದ್ದರೆ ಕೋಸ್ಟಲ್ ವುಡ್ ಅಂದರೆ ತುಳು ಸಿನಿಮಾದ ಬಗೆಗಿನ ಸುದ್ದಿಗಳು, ಅದೇ ರೀತಿ ಹೇಳುತ್ತಿದ್ದರೆ ಕೆಲವೊಂದು ಹೊರಗೆ ನಡೆಯುವಂತಹ ತುಳು ಕಾರ್ಯಕ್ರಮದ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಈ ಒಂದು ತುಳು ಕಾರ್ಯಕ್ರಮದಲ್ಲಿ ಮಾಡ್ತಾ ಇರುವಂಥದ್ದು. ನಮಸ್ಕಾರ, ನಾನು ರೋಷನ್ ಕ್ರಾಸ್ತಾ, ಕೊಂಕಣಿ ಪ್ರೋಗ್ರಾಮ್ ಪ್ರೊಡ್ಯೂಸರ್. ರೇಡಿಯೋ ಸಾರಂಗ್ ಆರಂಭವಾದ ದಿನದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 2009 ಜೂನ್ ತಿಂಗಳ 24ರಂದು ರೇಡಿಯೋ ಸಾರಂಗ್ನ ಪ್ರಾಯೋಗಿಕ ಪ್ರಸಾರ ಆರಂಭಗೊಂಡಿತ್ತು. 2 ಗಂಟೆಗಳ ಪ್ರಸಾರ ಆಗಿತ್ತು. ಮುಂದುವರೆದು ಸೆಪ್ಟೆಂಬರ್ 23, 2009ರಲ್ಲಿ ಆಗಿನ ಗವರ್ನರ್ ಆಗಿರುವಂತಹ ಹಂಸರಾಜ್ ಭಾರದ್ವಾಜ್ ಇವರು ಈ ಒಂದು ರೇಡಿಯೋವನ್ನು ಲೋಕಾರ್ಪಣೆ ಮಾಡಿದರು. ತದನಂತರ ಬೆಳೆದು ಬಂದ ಹಾದಿಯಂತೆ ನಾವು ನೋಡಿರ್ಬೋದು 2ರಿಂದ 3 ಗಂಟೆ, 3ರಿಂದ 4 ಗಂಟೆ, ನಂತರ ದಿವಸದ 24 ಗಂಟೆಗಳ ಕಾಲ ಕೂಡ ಈ ಪ್ರಸಾರ ಸಾಗಿತ್ತು. ಈಗ ಕೂಡ 24 ಗಂಟೆಗಳ ಕಾಲ ಪ್ರಸಾರ ಇದ್ದು 16 ಗಂಟೆಗಳಷ್ಟು ನಾವು ರೇಡಿಯೋ ಕಾರ್ಯಕ್ರಮವನ್ನು ಮತ್ತು 8 ಗಂಟೆಗಳ ಕಾಲ ಆ್ಯಪ್ನಲ್ಲಿ ರೇಡಿಯೋ ಪ್ರಸಾರ ಮಾಡ್ತಾ ಇದ್ದೇವೆ.
ನನ್ನ ಹೆಸರು ಎಡ್ವರ್ಡ್ ಲೋಬೋ ಅಂತ. ನಾನು ಫೀಲ್ಡ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ. ಕಳೆದ 9.5 ವರ್ಷಗಳಿಂದ ರೇಡಿಯೋ ಸಾರಂಗ್ನಲ್ಲಿ ಮೊದಲಿಂದ ನಾನು ಈ ರೇಡಿಯೋ ಸಾರಂಗನ ಏರಿಳಿತವನ್ನು ಕಂಡವನು. ಈಗ ಹಲವಾರು ರೇಡಿಯೋ ಸಾರಂಗಕ್ಕೆ ಬೇಕಾಗುವಂಥ ಅಂದರೆ ಧ್ವನಿ ಮುದ್ರಿಸಿಕೊಂಡು ಬಂದಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ನಾನು ರೇಡಿಯೋ ಸಾರಂಗಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ತಂದು ಕೊಡ್ತಾ ಇದ್ದೀನಿ. ನಾವು ಫೀಲ್ಡಲ್ಲಿ ನಡೆಯುವಂಥ ಯಕ್ಷಗಾನ ಇರಬಹುದು, ಅಥವಾ ಸಮ್ಮೇಳನ ಇರಬಹುದು, ಅಥವಾ ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಕಾರ್ಯಕ್ರಮಗಳು, ಆ ಸ್ಥಳಗಳಿಗೆ ಹೋಗಿ ಧ್ವನಿ ಮುದ್ರಿಸಿಕೊಂಡು ಈ ರೇಡಿಯೋ ಸಾರಂಗವನ್ನು ಪ್ರಸಾರ ಮಾಡಲಿಕ್ಕೆ ನಾವು ಸಹಾಯ ಮಾಡ್ತಾಯಿದ್ದೀವಿ. ವೀಕ್ಷಕರೇ, ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು ಅನ್ನುವಂಥದ್ದು ಹೇಗೆ ಬೆಳೆದು ಬಂತು, ಬಣ್ಣ ಬಣ್ಣದ ಬದುಕನ್ನು ದಿವ್ಯಾಂಗರಿಗೆ ಹೇಗೆ ಕಟ್ಟಿಕೊಟ್ಟಿದೆ, ದಿವ್ಯಾಂಗರರು ಹೇಗೆ ಇದನ್ನು ಕೇಳ್ತಾರೆ, ಇದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವತ್ತಿನ ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ಸಾರಂಗ್ ಬೆಳೆದು ಬಂದಂಥ ಹಾದಿ, ಮುಂದೆ ಅದು ಹೇಗೆ ಡೆವಲಪ್ ಮಾಡಬೇಕು ಅನ್ನುವಂತಿರುವಂಥ ಪ್ಲಾನಿಂಗ್ಸ್ಗಳು, ಇದೆಲ್ಲದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ V4 News 24/7.